ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ 10th ಪಾಸ ಸರ್ಕಾರಿ ಹುದ್ದೆ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ CISF ನಿಂದ ನಿಮಗೆ ಒಂದು ಸುವರ್ಣ ಅವಕಾಶ ಕಾದಿದೆ. 10th ಪಾಸ್ ಆಗಿದ್ರೆ ಸಾಕು, ನೀವು ಆಲ್ಮೋಸ್ಟ್ 69,100 ರೂಪಾಯಿ ತನಕನೂ ಸ್ಯಾಲ್ರಿ ತಗೊಳ್ಳುವಂತಹ ಜಾಬ್ ಇದೆ. ಈ ಜಾಬ್ ಯಾವುದು, ಎಲ್ಲಿ ಖಾಲಿ ಇದೆ, ಎಜುಕೇಶನ್ ಏನ್ ಮಾಡಿರ್ಬೇಕು, ಇದೆಲ್ಲದರ ವಿವರನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಬೇಗ ಅಪ್ಲಿಕೇಶನ್ ಹಾಕೋಬಹುದು. ಈ ಚಾನಲ್ನಲ್ಲಿ ಪ್ರತಿ ದಿನಾನು ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ವಿಡಿಯೋನ ಶುರು ಮಾಡೋಣ. CISF ಅಂತ ಹೇಳಿದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನವರು 1124 ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. ಸ್ಯಾಲ್ರಿ 21,700 ರೂಪಾಯಿಂದ ಹಿಡಿದು 69,100 ರೂಪಾಯಿ ತನಕ ಇರುತ್ತೆ. ಯಾವ ಹುದ್ದೆ ಅಂತ ನೋಡೋದ್ರೆ ಕಾನ್ಸ್ಟೇಬಲ್ ಹುದ್ದೆ. ಹಲವಾರು ಹುದ್ದೆ ಖಾಲಿ ಇದೆ ಕಾನ್ಸ್ಟೇಬಲ್ ನಲ್ಲಿ. ಯಾವ್ಯಾವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕಾನ್ಸ್ಟೇಬಲ್ ಕುಕ್ 493 ಹುದ್ದೆ ಖಾಲಿ ಇದೆ. ಕಾನ್ಸ್ಟೇಬಲ್ ಕಾಬ್ಲರ್ 9, ಕಾನ್ಸ್ಟೇಬಲ್ ಟೈಲರ್ 23, ನೆಕ್ಸ್ಟ್ ಕಾನ್ಸ್ಟೇಬಲ್ ಬಾರ್ಬರ್ 199, ಕಾನ್ಸ್ಟೇಬಲ್ ವಾಷರ್ಮೆನ್ 264, ಕಾನ್ಸ್ಟೇಬಲ್ ಸ್ವೀಪರ್ 152, ಕಾನ್ಸ್ಟೇಬಲ್ ಪೇಂಟರ್ 2, ಕಾನ್ಸ್ಟೇಬಲ್ ಕಾರ್ಪೆಂಟರ್ 9, ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್ ಹುದ್ದೆ 4, ಕಾನ್ಸ್ಟೇಬಲ್ ಮಾಲಿ ಹುದ್ದೆ 4, ಕಾನ್ಸ್ಟೇಬಲ್ ವೆಲ್ಡರ್ ಹುದ್ದೆ 1, ಕಾನ್ಸ್ಟೇಬಲ್ ಚಾರ್ಜ್ ಮೆಕ್ ಹುದ್ದೆ 1, ಕಾನ್ಸ್ಟೇಬಲ್ MP ಅಟೆಂಡೆಂಟ್ ಹುದ್ದೆ 2. ಇದಿಷ್ಟು ಎಷ್ಟು ಹುದ್ದೆ ಖಾಲಿ ಇದೆ ಅನ್ನೋದರ ವಿವರ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ ನಾವು ಕರೆಕ್ಟಾಗಿ ಮೆನ್ಷನ್ ಮಾಡಿರೋದಿಲ್ಲ ಅಫಿಷಿಯಲ್ ನೋಟಿಫಿಕೇಶನ್ ನಲ್ಲಿ. ಒಂದ್ಸಲ ನೀವು ಕೂಡ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನ ನೋಡೋದಾದ್ರೆ SC ST ಮತ್ತೆ ESM ಅಂದ್ರೆ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ ಗಳಿಗೆ ಅಪ್ಲಿಕೇಶನ್ ಫೀಸ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ನಲ್ಲಿ ಅಪ್ಲಿಕೇಶನ್ ಹಾಕೋಬಹುದು. ಅದೇ ಏನಾದ್ರೂ ನೀವು UR EWS ಅಥವಾ OBC ಕ್ಯಾಂಡಿಡೇಟ್ಸ್ ಆಗಿದ್ರೆ ನೀವು 100 ರೂಪಾಯಿ ಪೇಮೆಂಟ್ ನ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫೀಸ್ ನ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮುಖಾಂತರ ಮಾಡಬಹುದು. ಅಫಿಷಿಯಲ್ ನೋಟಿಫಿಕೇಶನ್ ನಲ್ಲಿ ಹೇಗೆ ಪೇ ಮಾಡಬಹುದು ಅನ್ನೋದರ ಸಂಪೂರ್ಣ ವಿವರ ಕೊಟ್ಟಿದ್ದಾರೆ, ಅದನ್ನ ನಾನು ಓದ್ಕೊಳ್ಳಿ. ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು, ಡಾಕ್ಯುಮೆಂಟ್ ವೆರಿಫಿಕೇಶನ್ನು, ಟ್ರೇಡ್ ಟೆಸ್ಟ್, ರಿಟರ್ನ್ ಎಕ್ಸಾಮಿನೇಷನ್ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್. ಫಿಸಿಕಲ್ ಟೆಸ್ಟ್ ನಲ್ಲಿ ಯಾವ ರೀತಿ ಟೆಸ್ಟ್ ಇರುತ್ತೆ, ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನ್ ತಗೊಂಡು ಹೋಗಬೇಕು, ರಿಟರ್ನ್ ಎಕ್ಸಾಮಿನೇಷನ್ ಸಿಲೆಬಸ್ ಏನೇನಿರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ, ಇದೆಲ್ಲ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಇದೆ. ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಎಜುಕೇಶನ್ ಕ್ವಾಲಿಫಿಕೇಶನ್ ವಿವರ ನೋಡೋದಾದ್ರೆ 10th ಪಾಸ್ ಆಗಿರ್ಬೇಕಾಗತ್ತೆ, ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ನ ವಿವರ. ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಹಲವಾರು ಜನರಿಗೆ ತಲುಪೋ ತರ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಜಾಬ್ ಹುಡುಕ್ತಾ ಇದ್ದಾರಾ ಅಂತವರಿಗೆ ಈ ವಿಡಿಯೋ, ಈ ಚಾನಲ್ ಎಲ್ಲ ಶೇರ್ ಮಾಡಿ, ಅವರಿಗೂ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಮೊದಲನೇ ಡಾಕ್ಯುಮೆಂಟ್ ನೋಡೋದಾದ್ರೆ ಪಾಸ್ಪೋರ್ಟ್ ಸೈಜ್ ನ ಫೋಟೋ ನೀವು ತೆಗೆದಿಟ್ಕೊಳ್ಬೇಕಾಗತ್ತೆ. ಅದು ರೀಸೆಂಟ್ ಫೋಟೋ ಆಗಿರ್ಬೇಕು, 3 ತಿಂಗಳಕ್ಕಿಂತ ಹಳೆಯದಾಗಿರಬಾರ್ದು. ಅದು ಕೂಡ JPG ಫಾರ್ಮೆಟ್ ನಲ್ಲಿ ಇರಬೇಕು. 20 ರಿಂದ 50 KB ಒಳಗಡೆ ಫೋಟೋ ಇರಬೇಕಾಗತ್ತೆ. ಮತ್ತೆ ನಿಮ್ಮ ಫೋಟೋ ಮೇಲೆ ಡೇಟ್ ಪ್ರಿಂಟ್ ಆಗಿರಬೇಕು ಅಂತ ಅವರು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಫೋಟೋ ಮೇಲೆ ಕ್ಲಿಯರ್ ಆಗಿ ಪ್ರಿಂಟ್ ಆಗಿರಬೇಕು ಫೋಟೋಗ್ರಾಫ್ ಮೇಲೆ. ಅಪ್ಲಿಕೇಶನ್ ವಿತೌಟ್ ಡೇಟ್ ಪ್ರಿಂಟೆಡ್ ಆನ್ ದ ಫೋಟೋಗ್ರಾಫ್ ವಿಲ್ ಬಿ ರಿಜೆಕ್ಟೆಡ್. ಅಂದ್ರೆ ನಿಮ್ಮ ಅಪ್ಲಿಕೇಶನ್ ನಲ್ಲಿ ಪಾಸ್ಪೋರ್ಟ್ ಸೈಜ್ ನ ಫೋಟೋ ಮೇಲೆ ಪ್ರಿಂಟ್ ಆಗಿಲ್ಲ ಡೇಟು ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡ್ತಾರೆ. ಮತ್ತೆ ನಿಮ್ಮ ಫೋಟೋ ಬ್ಲರ್ ಆಗಿದ್ರು ಕೂಡ ಅಪ್ಲಿಕೇಶನ್ ನ ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ನಲ್ಲಿ ಸಿಗ್ನೇಚರಿನ ಕಾಪಿನ ಅಟ್ಯಾಚ್ ಮಾಡಬೇಕು. ಅಂದ್ರೆ ಒಂದು ಖಾಲಿ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿ ಅದನ್ನ ಫೋಟೋ ತೆಗೆದಿಟ್ಕೊಳ್ಳಿ. ಅದು ಕೂಡ JPG ಫಾರ್ಮೆಟ್ ನಲ್ಲೇ ಇರಬೇಕು. 10 ರಿಂದ 20 KB ಒಳಗಡೆ ಇರಬೇಕಾಗತ್ತೆ. ಸೈಜ್ ಇಷ್ಟೇ ಸೈಜ್ ಇರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. 4 ಸೆಂಟಿಮೀಟರ್ ಇಂಟು 2 ಸೆಂಟಿಮೀಟರ್ ಅಷ್ಟರೊಳಗಡೆ ಇರಬೇಕು. ಇದೆಲ್ಲದೂ ಸ್ಕ್ಯಾನಡ್ ಕಾಪೀಸ್ ಮಾಡಿಟ್ಕೊಳ್ಳಿ, ಯಾಕಂದ್ರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು. ಎಲ್ಲದನ್ನು PDF ಫಾರ್ಮೆಟ್ ನಲ್ಲೇ ಇರಬೇಕು. ಲೆಸ್ ದ್ಯಾನ್ 1 MB ಇರಬೇಕು. 1 MB ಎಲ್ಲ ಡಾಕ್ಯುಮೆಂಟ್ಸು ಕಮ್ಮಿ ಇರಬೇಕಾಗತ್ತೆ. ನೆಕ್ಸ್ಟು ನಿಮಗೆ ಪ್ರಿಫರೆನ್ಸ್ ಹಾಕೋ
ಅವಕಾಶ ಕೊಟ್ಟಿದ್ದಾರೆ. ಅಂದರೆ ನೀವು ಯಾವುದು ಪ್ರಿಫರೆನ್ಸ್ ಕೊಡ್ತೀರಾ ಜಾಬಿಗೆ ಅದನ್ನು ಹಾಕ್ಕೋಬೋದು. ಹೇಗೆ ಅಂತ ಹೇಳಿದ್ರೆ ಕಾನ್ಸ್ಟೇಬಲ್ ಡ್ರೈವರ್ ಜಾಬ್ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಅಂತ ಅಂದ್ಕೊಳ್ಳಿ. ಅದಿದ್ದರೆ ನೀವು ಫಸ್ಟ್ ಪ್ರಿಫರೆನ್ಸ್ನ ಕಾನ್ಸ್ಟೇಬಲ್ ಡ್ರೈವರ್ ಕೊಟ್ಟು ನೆಕ್ಸ್ಟ್ ಸೆಕೆಂಡ್ ಪ್ರಿಫರೆನ್ಸ್ನ ಕಾನ್ಸ್ಟೇಬಲ್ DCPO ಕೊಡ್ಬೋದು. ಅದೇನಾದರೂ ಉಲ್ಟಾ ಅಂದರೆ DCPO ಫಸ್ಟ್ ಪ್ರಿಫರೆನ್ಸ್ ಆಗಿ ಡ್ರೈವರ್ ಸೆಕೆಂಡ್ ಪ್ರಿಫರೆನ್ಸ್ ಆಗಿದ್ರೆ ಫಸ್ಟ್ ಪ್ರಿಫರೆನ್ಸ್ DCPO, ಸೆಕೆಂಡ್ ಪ್ರಿಫರೆನ್ಸ್ ಡ್ರೈವರ್ ಕೊಡಬೇಕಾಗತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ನೀವು ಡ್ರೈವರ್ ಹುದ್ದೆಗೆ ಅರ್ಜಿ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಲೈಸೆನ್ಸ್ ಇರಲೇಬೇಕು. HMB ಅಥವಾ LMB ಯಾವುದಾದ್ರೂ ಇರಬೇಕಾಗುತ್ತೆ. ಲೈಟ್ ಮೋಟರ್ ವೆಹಿಕಲ್ದು ಇರಲೇಬೇಕಾಗುತ್ತೆ. HMB ಇಸ್ ಆಪ್ಷನಲ್, ನಿಮ್ಮ ಹತ್ರ ಇದ್ರೂ ಓಕೆ, ಇಲ್ಲಾಂದ್ರೂ ತೊಂದರೆ ಇಲ್ಲ. ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ ಒಂದ್ಸಲ. ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದರೆ ನಿಮಗೆ ಜಾಬ್ ಪಕ್ಕಾ ಸಿಕ್ಕೇ ಸಿಗತ್ತೆ. ಯಾವ ಸ್ಟೆಪ್ಸು ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೀವು ಅಫಿಷಿಯಲ್ ನೋಟಿಫಿಕೇಶನ್ನ ಸಂಪೂರ್ಣ ಓದ್ಕೊಂಡ ನಂತರ ಹಾಕ್ಕೊಳ್ಳಿ. ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫುಲ್ಫಿಲ್ ಆಗುತ್ತಾ ಅಂತ ನೋಡ್ಕೋಬೇಕು. ಅದಾದ ನಂತರ ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಹಾಕೋಬೇಕಾಗತ್ತೆ. ಆನ್ಲೈನಲ್ಲಿ ಫಿಲಪ್ ಮಾಡ್ತಾ ಇಮೇಲ್ ID, ಮೊಬೈಲ್ ನಂಬರ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಕಮ್ಯುನಿಕೇಷನ್ ಪರ್ಪಸ್ಗೆ ನಿಮಗೆ SMS ಅಥವಾ ಇಮೇಲ್ ಮುಖಾಂತರ ಅವರು ಕನ್ಫರ್ಮ್ ಮಾಡ್ತಾರೆ. ಸೊ ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ID ಪ್ರೂಫ್ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅಥವಾ ವೋಟರ್ ID ಯಾವುದಾದ್ರೂ ID ಕಾರ್ಡ್ ಇರ್ಬೋದು, ಆದರೆ ಅದರಲ್ಲಿ ಫೋಟೋ ಇರಬೇಕು, ಗೌರ್ಮೆಂಟ್ ಇಶ್ಯೂಡ್. ಓಕೆನಾ. ನೆಕ್ಸ್ಟು ಏಜ್ ಪ್ರೂಫ್ಗೆ SSLC ಮಾರ್ಕ್ಸ್ ಕಾರ್ಡ್ ಇಟ್ಕೊಳ್ಳಿ. ನೆಕ್ಸ್ಟು ನಿಮ್ಮ ರೆಸ್ಯೂಮೆ ತೆಗೆದಿಟ್ಕೊಂಡಿರಿ. ಈ ಜಾಬ್ನಲ್ಲಿ ಕೇಳಿದ್ರೆ, ಅಪ್ಲಿಕೇಶನ್ ಕೇಳಿದ್ರೆ ಅಲ್ಲಿ ಅಟ್ಯಾಚ್ ಮಾಡ್ಬೋದು. ಮತ್ತು ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಾಟ್ಸಪ್ ಚಾನಲ್ನ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ ಆ ವಾಟ್ಸಪ್ ಚಾನಲಿಂದ ನಿಮಗೆ ಅಪ್ಲಿಕೇಶನ್ ಲಿಂಕು ಸಿಗುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡ್ತಾ ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದ್ನಲ್ಲ ಅದು ಎಲ್ಲದನ್ನು ಸ್ಕ್ಯಾನಡ್ ಕಾಪಿ ಇಟ್ಕೊಳ್ಳಿ. ಮೊಬೈಲಲ್ಲಾದರೆ ನೀವು ಫೋಟೋ ತೆಗೆದು ಇಟ್ಕೊಳ್ಳಿ. ಕಂಪ್ಯೂಟರ್ನಲ್ಲಿ ಹಾಕ್ತಾ ಇದ್ದೀರಾ ಅಂದರೆ ಸ್ಕ್ಯಾನ್ ಮಾಡಿಸಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಕೆಟಗರಿಯ ಪ್ರಕಾರ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಿ. ಅದಕ್ಕೋಸ್ಕರ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇರಬೇಕು. ಯಾವುದು ಅಂತ ಹೇಳಿದ್ರೆ ಕಾಸ್ಟ್ ಸರ್ಟಿಫಿಕೇಟು ಮತ್ತು ನಿಮ್ಮ ರಿಸರ್ವೇಷನ್ ಪ್ರೂವ್ ಮಾಡೋದಕ್ಕೆ ಇಲ್ಲಿ ಅಪ್ಲಿಕೇಶನ್ ಹತ್ರ ನೋಡಿ UREWS ಅಥವಾ OBC ಇದಕ್ಕೆ ₹100 ಇದೆ. ಆದರೆ ಇದಕ್ಕಿಲ್ಲ ಅಲ್ಲ. SC ST ESM ಎಕ್ಸ್ ಸರ್ವಿಸ್ಮೆನ್ಗೆ ಈ ಸರ್ಟಿಫಿಕೇಟ್ಸ್ ಎಲ್ಲ ನಿಮ್ಮ ಹತ್ರ ಇರಬೇಕು. ಓಕೆನಾ. ನೆಕ್ಸ್ಟು ಅಪ್ಲಿಕೇಶನ್ ಎಲ್ಲ ಆನ್ಲೈನ್ ಮುಖಾಂತರ ಹಾಕಿ ಆದಮೇಲೆ ಅಪ್ಲಿಕೇಶನ್ ನಂಬರ್ ಅಥವಾ ರಿಕ್ವೆಸ್ಟ್ ನಂಬರ್ ಏನಾದರೂ ಬಂದರೆ ತೆಗೆದಿಟ್ಕೊಳ್ಳಿ, ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಫರ್ದರ್ ರೆಫರೆನ್ಸ್ಗೆ ನಿಮಗೆ ಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ನೋಡೋದಾದರೆ 2 ಅಫಿಷಿಯಲ್ ನೋಟಿಫಿಕೇಶನಲ್ಲಿ ಬೇರೆ ಬೇರೆ ಡೇಟ್ ಕೊಟ್ಟಿದ್ದಾರೆ. ಸೊ ನಾನು ಎರಡನ್ನು ಹೇಳ್ತಾ ಇದ್ದೀನಿ, ಒಂದ್ಸಲ ನಾನು ಸಂಪೂರ್ಣ ಹೇಳ್ತೀನಿ ತಿಳ್ಕೊಳ್ಳಿ. ಮಾರ್ಚ್ 2, 2025ಕ್ಕೆ ಒಂದು ಕಡೆ ಇದೆ, ಇನ್ನೊಂದು ಕಡೆ ಮಾರ್ಚ್ 5 ಅಂತ ಹೇಳಿದೆ. ನೀವು ಒಂದ್ಸಲ ಮಾರ್ಚ್ 2ನೇ ತಾರೀಕು ಅಪ್ಲಿಕೇಶನ್ ಲಿಂಕ್ನ ಚೆಕ್ ಮಾಡಿ ಓಪನ್ ಆಗಿದ್ದರೆ ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಮಾರ್ಚ್ 5ಕ್ಕೆ ಖಂಡಿತ ಓಪನ್ ಆಗುತ್ತೆ, ಅವತ್ತು ಹಾಕ್ಕೊಳ್ಳಿ. ಕೊನೆಯ ದಿನಾಂಕ ಮಾತ್ರ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. 3 ಏಪ್ರಿಲ್ 2025ಕ್ಕೆ ಕೊನೆಯ ದಿನಾಂಕ ಇರುತ್ತೆ. ನೆಕ್ಸ್ಟ್ ಅಫಿಷಿಯಲ್ ನೋಟಿಫಿಕೇಶನ್ ಏನೋ ಓದ್ಕೊಳ್ಳಿ ಅಂತ ಹೇಳಿದೆ. ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ PDF ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ. ಇಲ್ಲಿ ವೆಬ್ಸೈಟ್ನ ಲಿಂಕ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ಅಪ್ಲಿಕೇಶನ್ ಲಿಂಕ್ ನಿಮಗೆ ವಾಟ್ಸಪ್ ಚಾನಲ್ನಿಂದ ಸಿಗುತ್ತೆ. ಸೊ ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದು ಮರಿಬೇಡಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ CISF.gov.in. ಇದಿಷ್ಟು ಈ ಜಾಬ್ನ ವಿವರ. ನೀವು CISF.gov.in ಇದೆಲ್ಲ ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಹೋಗಿ ಕೂಡ ಅಲ್ಲಿ ಜಾಬ್ ಡೀಟೇಲ್ಸ್ ನೋಡ್ಕೋಬಹುದು. ನಿಮಗೇನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸರ್ ಆಗಿದ್ರೆ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ನಮ್ದಿದೆ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಅಲ್ಲೂ ಕೂಡ ಪ್ರತಿದಿನ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇನ್ಸ್ಟಾಗ್ರಾಮ್ನಲ್ಲೇ ಶೇರ್ ಕೂಡ ಮಾಡಬಹುದು. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.